ರಾಜ್ಯ ಸರ್ಕಾರದ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಅವರು ಮಂಗಳವಾರ ಪಾವಗಡ ತಾಲೂಕಿನ ಸಿಕೆಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಆರೋಗ್ಯ ಶಿಬಿರ ಮತ್ತು ಸೀಮಂತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸರ್ಕಾರಿ ಅಧಿಕಾರಿಗಳಿಗೆ ಕಿವಿ ಹಿಂಡಿದ್ದಾರೆ. ಜನರು, ಮತದಾರರು, ನಿಮ್ಮದೇ ಸರ್ಕಾರ, ನಿಮ್ಮಿಂದಲೇ ಸರ್ಕಾರ, ಈ ಸರ್ಕಾರದಿಂದ ಪಗಾರ ಕೊಟ್ಟು ಸರ್ಕಾರಿ ಅಧಿಕಾರಿಗಳನ್ನ ನೇಮಿಸಿ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಇದ್ದರೆ, ಆದರೆ ಅವರು ಬೇಲಿಯೇ ಎದ್ದು ಹೊಲ ಮೇಯ್ದರೆ ಹೇಗೆ, ಇದನ್ನು ಪ್ರತಿಯೊಬ್ಬರು ಪ್ರಶ್ನೆ ಮಾಡುವುದನ್ನು ಕಲಿಬೇಕು ಎಂದು ನೆರೆದಿದ್ದ ಸಾರ್ವಜನಿಕರನ್ನು ಡಾಕ್ಟರ್ ನಾಗಲಕ್ಷ್ಮಿ ಅವರು ಹುರಿದುಂಬಿಸಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದರೆ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನು ನಾವೀಗ ಕೇಳೋಣ. ನನ್ನ ಹೆಸರು ರಂಗಸ್ವಾಮಿ ಅಂತ. ನನ್ನ ಫೋನ್ ನಂಬರ್ ನಿಮಗೆ ಉಪಯೋಗ ಆಯ್ತಾ ಇಲ್ವಾ? ಇದು ಬರೀ ಸಿಕೆಪುರಕ್ಕೆ ಸೀಮಿತವಾಗಿರಬಾರ್ದು. ನೀವಿರೋ ನಾನು ಎಲ್ಲಾ ಕಡೆ ಓಡಾಡಕ್ ಕಷ್ಟ. ನಿಮ್ಮ ಈ ಒಂದು ಸಣ್ಣ ಸಿಕೆಪುರ ಪಾವಗಾಡದ್ದು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಇಡೀ ಪಾವಗಾಡ ಮನೆ ಮನೆಗೆ ಮುಟ್ಟಿಸ್ತೀರಾ? ನಿಮ್ಮ ತಹಶೀಲ್ದಾರ್ ನಂಬರು, ನಿಮ್ಮ ಇಒ ನಂಬರು, ನಿಮ್ಮ ತಾಲೂಕ್ ಹೆಲ್ತ್ ಆಫೀಸರ್. ಈಗ ತಹಶೀಲ್ದಾರ್ ಹೇಳಿದ್ರು, ಈಗ ಡೆಂಗು ಹೆಂಗಿದೆ, ಮಕ್ಕಳಿಗೆ ಜಾಸ್ತಿ ಆಗ್ತಾ ಇದೆ ನೋಡಲ್ಲಿ. ಬಹಳ ಹಿರಿಯರು ಕೈ ಮುಗಿದು ಹತ್ಕೊಂಡ್ಬಿಟ್ರು. 8 ತಿಂಗಳಿಂದ ಗ್ರಾಮದಲ್ಲಿ ಯಾವ ತರ ಸ್ವಚ್ಛತೆ ಇಲ್ಲ, ಯಾವ ತರ ನಾವು ನರಳ್ತಾ ಇದ್ದೀವಿ. ದೇವಿನೇ ಎದ್ದು ವಲಾನೆ ಇದೆ. ಯಾರು ನಮ್ಮನ್ನೆಲ್ಲ ಕಾಪಾಡಬೇಕು? ಸರ್ಕಾರ ಅಧಿಕಾರಿಗಳನ್ನ, ಸರ್ಕಾರಿ ನೌಕರರನ್ನ ಅಪಾಯಿಂಟ್ ಮಾಡಿ, ನೇಮಕ ಮಾಡಿ, ಅವ್ರಿಗೆ ಪಗಾರ ಕೊಟ್ಟು, ವೇತನ ಕೊಟ್ಟು, ನಮ್ಮ ಜನನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕಳಿಸ್ತಾರೆ. ಈಗ ಅವರೇ ಎದ್ಬಿಟ್ಟು ಹೊಲನೇ ಇದ್ಬಿಟ್ಟು ಏನ್ ಮಾಡೋದು? ಏನು ಇಲ್ಲ. ಅದೇನು ತಪ್ಪು? ಮೊದಲನೇ ತಪ್ಪು ಇದೆ. ಇವತ್ತು ನನಗೆ ಜೇವರ್ಗಿಯಿಂದ ಯಾರಾದ್ರೂ ಫೋನ್ ಮಾಡ್ತಾರೆ. ಏನಂದ್ರೆ, ಮೇಡಮ್ ನಾವು ಎಷ್ಟು ಫೋನ್ ಮಾಡಿದ್ರು PDO ಫೋನೇ ಎತ್ತಲ್ಲ ಅಂತ. ಅದಕ್ಕೆ ನನಗೆ ಫೋನ್ ಮಾಡ್ಬೇಕಾ? PDO ಫೋನ್ ಎತ್ತಲ್ಲ ತಾನೆ? ಅಷ್ಟು ಗ್ರಾಮಸ್ಥರು ಸೇರ್ಕೊಂಡು ಹೋಗ್ರಿ CEO ಹತ್ರ, ಕಂಪ್ಲೇಂಟ್ ಲಾಂಚ್ ಮಾಡ್ರಿ, ತೆಗಿತಾರಲ್ಲ ಕೆಲಸದಿಂದ. ಇದು ನೀವು ತಿಳ್ಕೋಬೇಕಾಗಿರೋದು. ಅರ್ಥ ಆಯ್ತಾ? ಏನು ಮಾಡಕ್ಕಾಗಲ್ಲ. ಇನ್ನೊಂದ್ಸಲ ಜೋರಾಗಿ ಇನ್ನೊಂದ್ಸಲ ಹೇಳ್ಬಾರ್ದು. ಸರ್ಕಾರ ನಿಮ್ದು, ನಿಮ್ಮಿಂದ ಸರ್ಕಾರ, ನಿಮಗೋಸ್ಕರ ಸರ್ಕಾರ. ಸರ್ಕಾರ ಅಂದ್ರೆ ಯಾರು? ಮತ್ತೆ ಎಲ್ಲಿವರೆಗೂ ನೀವು ಹಿಂಗೆ ಎಬ್ಬೆಟ್ಟು. ಈಗ ಬಹಳ ಮುಖ್ಯವಾದದ್ದು ನಿಮ್ಮ ಪೊಲೀಸ್ ಇನ್ಸ್ಪೆಕ್ಟರ್, ಪಾವಗಾಡ ಪೊಲೀಸ್ ಸ್ಟೇಷನ್. ನಿಮ್ಮ ಹೆಸರು ಸುರೇಶ್. ಎಷ್ಟು ಜನ ಗೊತ್ತು ಅವ್ರ ಹೆಸರು? ನಿಮ್ಗೆ ಗೊತ್ತಿಲ್ಲ? ಅವರು ಗೊತ್ತು, ಯಾಕಂದ್ರೆ ಅವ್ನ ಗಂಡು ಮಗ ಓಡಾಡ್ತಾ ಇರ್ತಾನೆ, ಗಂಡಸ ಮಗ. ಹೆಣ್ಣು ಮಕ್ಕಳಿಗೆ ಯಾರು ಗೊತ್ತಿರುತ್ತೆ? ಯಾರಿಗೂ ಗೊತ್ತಿಲ್ಲ ಅಲ್ವಾ? ಆದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೇಕು. ಯಾಕೆ ಅಂದ್ರೆ ಪೊಲೀಸು ಮಹಿಳಾ ಸ್ನೇಹಿ, ಎಸ್ಪೆಷಲಿ ಮಹಿಳೆಯರಿಗೆ ಸ್ನೇಹಿತರಾಗಿರ್ಬೇಕು. ಪೊಲೀಸು ಜನಸ್ನೇಹಿ ಪೊಲೀಸು. ನಮ್ಮ ಕರ್ನಾಟಕದ ಪೊಲೀಸು ಏನಂತೀರ ಸುರೇಶ್? ಯಾರಿಗೂ ಭಯ ಇಲ್ಲ ಅಲ್ಲ? ಈಸಿಯಾಗಿ ಬರ್ತಾರಲ್ಲ, ನ್ಯಾಯ ಸಿಗುತ್ತಾ? ಹೌದಾ? ಈಗ ಹೇಳಿದಾರ ನೋಡಿ ಎಲ್ಲರ ಮುಂದೆ ನಮ್ಮ ಸುರೇಶ್. ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಸುರೇಶ್ ಅವ್ರ ನಂಬರು ನೀವು ಬರ್ಕೋಬೇಕು. ಯಾಕೆ ಅಂತೀನಿ ಕೇಳಿ. ನಿಮ್ಗೆ ಕೆಲವೊಂದ್ಸಲ ಮನೆಯಲ್ಲಿ ಗಂಡನೋ ಯಾರೋ ಹೊಡಿತಾನೆ ಚೆನ್ನಾಗೆ, ನಿಮ್ಗೆ ಹೋಗಕ್ಕಾಗಲ್ಲ. ನೀವು ಫೋನ್ ಮಾಡ್ತೀರಾ 112 ಎಷ್ಟು ಜನ ಗೊತ್ತು? ಎಲ್ರಿಗೂ ಗೊತ್ತಾ? ಮುಂದೆ ಇರೋರ್ಗೆಲ್ರಿಗೂ ಗೊತ್ತು. ಸೂಪರ್ ಚಪಾಳೆ ಇದಕ್ಕೆ. 112 ಸದ್ಯ ಗೊತ್ತಿದೆ ಅಲ್ಲ. ಗಂಡನ ಹತ್ರ ಒದೆ ತಿನ್ನೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಇದು ನೀವು ತಿಳ್ಕೋಬೇಕು. ನಂಬರ್ ಹೇಳಿ ಸ್ವಾಮಿ. ಅವರೆಲ್ಲ ನಿಮಗೋಸ್ಕರ ಇರೋದು ಅಜ್ಜ.
ನಿಮ್ಗೆ ಏನೋ ಒಂದು ಆಯ್ತು, ನೀವು ವಾಟ್ಸಪ್ ಅಲ್ಲಿ ಸಹ ಅವ್ರಿಗೆ ನೀವು ಮೆಸೇಜ್ ಹಾಕ್ಬೋದು. ನೀವು ಸ್ಟೇಷನ್ಗೆ ಹೋಗ್ಬೇಕು ಅಂತ ಇಲ್ಲ ಕಂಪ್ಲೇಂಟ್ ಕೊಡಕ್ಕೆ, ನೀವು ವಾಟ್ಸಪ್ ಅಲ್ಲೂ ಸಹ FIR ಮಾಡಿಸ್ಬೋದು. ಪಾಪ ಮೇಲೆಲ್ಲ ಬರಲ್ಲ ಬಿಡಿ, ಮೇಲ್ ID ಅವೆಲ್ಲ ವಾಟ್ಸಪ್ ಎಲ್ಲರ ಫ್ರೆಂಡ್ ತಾನೆ 112 ಮಾಡಿ ವಾಟ್ಸಪ್ ಅಲ್ಲೂ ಸಹ ನೀವು FIR